ಗೌಡ್ರೆ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಕೂಡ ಎಸ್ಪೆಷಲಿ ಅಶ್ವಿನ್ ಅವರು ಹೇಳಿದಾಗೆ ನಾವೆಲ್ಲರೂ ಗಮನಿಸಿರೋ ಹಾಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ನಾಗರಿಕರವರೆಗೂ ಹೇಳಿದ್ರು SIR ಪ್ರಕ್ರಿಯೆ ತುಂಬಾ ಮುಖ್ಯ, ನೀವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಹೇಳಿ. ಬೇರೆ ಪಕ್ಷಗಳಿಗಿಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ BLAಗಳನ್ನ ಡೆಪ್ಯೂಟ್ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಹೀಗಿರುವಾಗಲೂ ಕೂಡ ಡಿಲೀಟ್ ಆಗಬಹುದಾದ 1 ಕೋಟಿ ನಿಮಗೆ ಪಾರದರ್ಶಕ ಅಲ್ಲ ಅನ್ನಿಸ್ತಿದೆ ಅಂತಂದ್ರೆ ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿಲ್ಲ ಅಂತ. ಸರ್ಕಾರವಾಗಿ ಕಾಂಗ್ರೆಸ್, ಹಾಗೆ ಪಕ್ಷವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಅರ್ಥಾತ್ BLAಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ. ಓಕೆ, ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಿದೆ ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಶ್ನೆ ಇದ್ದಿದ್ದು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ಹೇಳಿಕೆಗೆ ಸರ್. ಚುನಾವಣಾ ಆಯೋಗದ ಚೀಫ್ ಎಲೆಕ್ಟ್ರಲ್ ಆಫೀಸರ್, ಚೀಫ್ ಸೆಕ್ರೆಟರಿಯಾಗಿ ನೇಮಕ ಆದ ಮನೋಜ್ ಕುಮಾರ್ ಅಗರ್ವಾಲ್ ಅವ್ರಿಗೆ ಅಭಿನಂದನೆ, BJP ನಾಯಕರುಗಳಿಗೆ ಅಭಿನಂದನೆ. ಯಾಕಂದರೆ ಇವು JDS ವಕ್ತಾರರು ಹೇಳ್ತಾ ಇದ್ರು, ಅವ್ರೇನು BJP ಸೇರ್ತಾರ, ಅವ್ರೇನು ರಾಜಕಾರಣ ಮಾಡಬೇಕಾ, CEO ಯಾರ ಪರವಾಗಿಲ್ಲ, ಯಾರ ಪರವಾಗಿರ್ತಾರೆ. ವೆಸ್ಟ್ ಬೆಂಗಾಳಲ್ಲಿ CEO ಯಾರು SIR ಮಾಡಿದ್ರು, ಯಾರು ಚುನಾವಣೆಗೆ ಗೆಲುವಿಗೆ ಕಾರಣ ಆದರು, ಯಾರು 29 ಲಕ್ಷ ಬದುಕಿರುವ ಅರ್ಹ ಭಾರತೀಯ ವ್ಯಕ್ತಿಗಳನ್ನ ಮತದಾರ ಪಟ್ಟಿಯಿಂದ ಆಚೆ ಇಟ್ಟು, ಮತದಾನ ಮಾಡೋ ಪ್ರಕ್ರಿಯೆಯಿಂದ ಆಚೆ ಇಟ್ಟು ಚುನಾವಣೆಯನ್ನು ಗೆದ್ದರು, ಅಂತಹ ಭ್ರಷ್ಟ BJPಯವರು ಅವರನ್ನು ಚೀಫ್ ಸೆಕ್ರೆಟರಿ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಯಾರಿಗಾದ್ರೂ ಇದೆಯಾ? ನೈತಿಕತೆ ಇದೆಯಾ? ಕೇಳಿ. ಅನುಮಾನ ಯಾಕೆ ಬರುತ್ತೆ ಅಂತಂದ್ರೆ, ಈಗ ಚೀಫ್ ಸೆಕ್ರೆಟರಿ ಆಗಿರೋದು ಅದು ಗೌರ್ಮೆಂಟ್ ಪೋಸ್ಟ್ ಅಲ್ವಾ ಸರ್, ಪಕ್ಷದ್ದಲ್ಲ ಅಲ್ಲ. BJP ಪಕ್ಷಕ್ಕೆ ಏನಾದ್ರೂ ಮಾಡಿದಿದ್ರೆ, BJP ಪಕ್ಷದೇನಾದ್ರೂ ಇನ್ಚಾರ್ಜ್ ಮಾಡಿದ್ರೆ ನಿಮ್ಮ ಆಕ್ಷೇಪ ಇರಬೇಕು. ಸರ್ಕಾರ ಅದು BJP ಸರ್ಕಾರ, ನಮ್ಗೆ ಗೊತ್ತಿತ್ತು, ನಾವ್ ನಿಮ್ಗೆ ಹೇಳಿದ್ವಲ್ಲ. ಯಾಕಂದ್ರೆ ಯಾವ ಮತದಾರ ಬದುಕಿರೋ ಮತದಾರರನ್ನು ಕೂಡ ಮತದಾನ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ 17 ಟ್ರಿಬ್ಯುನಲ್ ಆಗ್ತು. ಅಂತಹ ವೆಸ್ಟ್ ಬೆಂಗಾಳಲ್ಲಿ ಚುನಾವಣೆ ಮುಗಿದ ತಕ್ಷಣವೇ ಅವ್ರಿಗೆ ಸಿಕ್ಕಿದಂಥ ಕೀ ಪೋಸ್ಟ್ ಯಾವುದು? ಚೀಫ್ ಸೆಕ್ರೆಟರಿ ಆಫ್ ದಿ ಸ್ಟೇಟ್. ಅಂತಹ ರಾಜಕಾರಣವನ್ನು BJP ಅಲ್ಲದೆ ಇಡೀ ದೇಶದಲ್ಲಿ ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರನ್ನ ವಕಾಲತ್ತು ವಹಿಸ್ಕೊಳ್ತಾ ಇರ್ತಕ್ಕಂಥ JDS ಅವರು ನಮ್ಗೆ ಅಯ್ಯೋ ಪಾಪ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆದರೂ ತುಂಬಾ ಇಂಡಿಪೆಂಡೆಂಟ್ ಬಾಡಿ, ನಮ್ಮ BJP ವಕ್ತಾರ ಹೇಳ್ದಂಗೆ ಚುನಾವಣಾ ಆಯೋಗ ತುಂಬಾ ಇಂಡಿಪೆಂಡೆಂಟ್ ಬಾಡಿ. BJP ಕಚೇರಿಯ ಒಂದು ಕೋಣೆಯಲ್ಲಿ ಕುಳಿತಿರುವ ತುಂಬಾ ಇಂಡಿಪೆಂಡೆಂಟ್ ಬಾಡಿ ಅದು. ಅದಕ್ಕೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಕಮಿಂಗ್ ಬ್ಯಾಕ್ ನಟರಾಜ್ ಗೌಡ್ರೆ, ನಾನು ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಬಿಹಾರದಲ್ಲೋ ಪಶ್ಚಿಮ ಬಂಗಾಳದಲ್ಲೋ ಆಯ್ತು ಸರ್, ನಮಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ, ಇಲ್ಲಿ ಪಾರದರ್ಶಕವಾಗಿ SIR ನಡೆಸ್ತೀವಿ ಅನ್ನೋ ಭರವಸೆಯನ್ನ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಕೊಟ್ಟಿದ್ದಾರೆ. ಹಿಂಗಿರುವಾಗ ಈಗ ಒಂದು ಮತ್ತದೇ ಕಾಂಗ್ರೆಸ್ ಪಕ್ಷದವರು ಇಲ್ಲ ಸರಿಯಾಗಿ ನಡೀತಿಲ್ಲ ಅಂತಂದ್ರೆ ನಾವ್ ಯಾರ ಮಾತನ್ನ ನಂಬೇಕು? ಸರಿಯಾಗಿ ನಡೆಸ್ತೀವಿ ಅಂದ್ರೆ DK ಶಿವಕುಮಾರ್ ಅವರ ಮಾತನ್ನ, ಅಥವಾ ಉಲ್ಟಾ ಮಾತನಾಡ್ತಿರುವ ಇತರ ನಾಯಕರ ಮಾತನ್ನ? ಈಗ ನಿಮ್ಮ ಪ್ರಶ್ನೆಗೆ ಮೊದಲ ಪ್ರಶ್ನೆನೂ ಇದೇ ಸೇಮ್ ಇತ್ತು. ಉತ್ತರ ಕೊಡ್ಲಿಲ್ಲ, ರಿಪೀಟ್ ಕೇಳಿದೆ. ನಿಮ್ಮ ಪ್ರಶ್ನೆಗೆ ನಾನು ಒಂದೇ ಒಂದು ಪ್ಯಾರಾ ಆನ್ಸರ್ ಮಾಡಿದ್ದೀನಿ, ಇನ್ನು 3 ಪ್ಯಾರಾ ಆನ್ಸರ್ ಇದೆ, ಕೇಳಿಸ್ಕೊಂಬಿಡಿ. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಬಹಳ ಮುಖ್ಯವಾದ್ದು ಕರ್ನಾಟಕದಲ್ಲಿ 1,10,97,426 ಮತದಾರರು ಇವತ್ತು ಸಂಜೆಯಿಂದ ಅಥವಾ ಆಸ್ ಆನ್ 5th ಆಗಸ್ಟ್ ಪ್ರಕಾರ ಸಂಜೆ 5 ಗಂಟೆಯ ಪ್ರಕಾರ ಅರ್ಹರಲ್ಲ. ಅದರೊಳಗೆ 66 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ಯಾರ್ಯಾರು ಸ್ಥಳಾಂತರಗೊಂಡಿದ್ದಾರೆ? 66 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ಕಾಯಂ ಆಗಿ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ಬೆಂಗಳೂರಿನ 1,03,00,000 ಮತದಾರರಲ್ಲಿ 49 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ. ಎಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ? ಕಾಯಂ ಆಗಿ ಎಲ್ಲಿ ಸ್ಥಳಾಂತರಗೊಂಡಿದ್ದಾರೆ? ನೋಡಿ, ಬೆಂಗಳೂರಿನಲ್ಲಿ ಇವರು ಫಾರಂ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಮಾರು 70% ಅಷ್ಟೇ ಕೊಡಕ್ಕೆ ಸಾಧ್ಯ ಆಗಿರೋದು, ಇನ್ನು 30% ಕೊಡಕ್ಕೆ ಸಾಧ್ಯ ಆಗಿಲ್ಲ. ಆಗಿದ್ರೂ ಕೂಡ ಹೇಳ್ತಾರೆ, ನಾವು 97% ಫಾರ್ಮ್ಗಳನ್ನು ಕೊಟ್ಟಿದ್ದೇವೆ, 3% ಆಯ್ತಣ್ಣ. ಕಾಂಗ್ರೆಸ್ ಪಕ್ಷದ BLAಗಳು ಏನ್ ಮಾಡ್ತಾ ಇದ್ರು? ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದ್ರು? ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಮಾಡ್ತಿದ್ರು? ಯಾಕೆ ಬಿಟ್ರು 1 ಕೋಟಿ ಮತಗಳು ಡಿಲೀಟ್ ಆಗ್ಲಿಕ್ಕೆ? ಪ್ರಶ್ನೆ ಸಿಂಪಲ್. ಆಯ್ತು ನೋಡಿ, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಸರ್ಕಾರ ತಾವು ಪ್ರಾಮಾಣಿಕವಾಗಿ ಜನಜಾಗೃತಿ ಮೂಡಿಸಿದ್ಕೇನೆ ಇಷ್ಟು ಮತದಾರರನ್ನು ಉಳ್ಕೊಂಡ್ರೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇಷ್ಟು ಪ್ರಕ್ರಿಯೆ ನಾವು ಕಂಟ್ರೋಲ್ ತಂದು BJP ಕಫಿ ಮುಷ್ಟಿಯಿಂದ BJP ಕಚೇರಿಯಿಂದ ಚುನಾವಣಾ ಆಯೋಗವನ್ನ ರಸ್ತೆಗೆ ಎಳ್ಕೊಂಡ್ಬಂದು ಬಿಟ್ಟಿದ್ದಕ್ಕೆ ಇಷ್ಟು ಕೆಲಸ ಆಗಿರೋದು. ಇಲ್ಲಾಂದ್ರೆ ಇದು ಆಗ್ತಿರ್ಲಿಲ್ಲ. ಕೇಳಿ. ಆಮೇಲೆ ಚುನಾವಣಾ ಆಯೋಗ ಇರ್ತಕ್ಕಂಥದ್ದು BLOಗಳಿಗೆ ಸಂಬಳ ಕೊಟ್ಟು ಅವ್ರಿಗೆ ತರಬೇತಿ ಕೊಟ್ಟು ಕೆಲಸ ಮಾಡಿಸ್ತಾ ಇರ್ತಕ್ಕಂಥ ಚುನಾವಣಾ ಆಯೋಗ
ತಾನು ಸಂಪೂರ್ಣ ವೈಫಲ್ಯ ಆಗಿದೆ ಅಂತ ಬಿಜೆಪಿ ನಾಯಕರು ಒಪ್ಕೊಂಡ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನೀವು ಅಲಿಗೇಷನ್ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ BLOಗಳು ಬಂದಿಲ್ಲ ಅಂದ್ರೂ ಕೂಡ BLOಗಳ ನಂಬರ್ ಇದು ತಗೊಳ್ಳಿ, ನೀವು ಅವ್ರಿಗೆ ಫೋನ್ ಮಾಡಿ ಅರ್ಜಿ ತಗೊಂಡು ಫಿಲ್ ಮಾಡಿ ಅಂತ ಹೇಳಿ ಕೊಟ್ಟು ಬಂದಿದ್ದಾರೆ. ಅದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ಇವತ್ತು ಇಷ್ಟು ಆದ್ರೂ